ಗುರಿ ಅಂದರೆ ಲೈಫಲ್ಲಿ ಎಲ್ಲರಿಗೊಂದು ಗುರಿ ಇರಲೇಬೇಕು. ಸೊ ಆ ಗುರಿ ಇಟ್ಕೊಂಡೇ ಎಲ್ಲರೂ ಒಂದು ಪ್ರಯಾಣ ಮಾಡ್ತಾರೆ. ನಾನು ಈ ಗುರಿ ಏನಕ್ಕೆ ಮಾಡಿದ್ದೀನಿ ಅಂದರೆ, ನಾನು ಗೌರ್ಮೆಂಟ್ ಸ್ಕೂಲ್ ಓದಿದ್ದು. ಸೊ ಅದು ಸ್ವಲ್ಪ ಇಲ್ಲಿದ್ದೇ ಇರುತ್ತೆ. ಅದು ನಾನು ನಾನು ಕರ್ನಾಟಕದಲ್ಲೇ ನಾನು ಬಂದು ಕ್ಯಾಮ್ರಾಮನ್ ಆಗಿ ನಾನು ಶೂಟಿಂಗ್ ಅಲ್ಲಿ ಇಲ್ಲಿ ಹೋದಾಗ ನೋಡಿದೆ, ತುಂಬ ಗೌರ್ಮೆಂಟ್ ಸ್ಕೂಲ್ ಮುಚ್ತಾ ಇದ್ದಾರೆ. ಒಂದು 20 ವರ್ಷದಿಂದ ಸಾವಿರಾರು ಸ್ಕೂಲ್ ಮುಚ್ಚೋಗ್ಬಿಟ್ಟಿದೆ. ಅದರಿಂದ ಬಡ ಮಕ್ಕಳಿಗೆ ತುಂಬ ತೊಂದರೆ. ಎಲ್ಲರೂ ಹೋಗಿ ಕಾನ್ವೆಂಟ್ಗೆ ಹೋದಷ್ಟು ಬಡ ಮಕ್ಕಳಿಗೆ ಇದಿರಲ್ಲ. ಈ ಥರ ಸ್ಕೂಲ್ಗಳು ಮುಚ್ತಾ ಹೋದರೆ ಕೊನೆಗೆ ಏನಾಗುತ್ತೆ? ಅದರಲ್ಲಿ ಒಂದು ಸ್ಕೂಲಲ್ಲಿ ನಡೆಯುವಂಥ ಒಂದು ಕತೆ ತಗೊಂಡು, ಸೊ ಇಬ್ಬರು ಮಕ್ಕಳು ಎಷ್ಟು ಕಷ್ಟಪಡ್ತಾರೆ ಓದೋಕ್ಕೋಸ್ಕರ. ಅವ್ರ ಗುರಿನೇ ಅವ್ರ ಶಾಲೆಯೆಲ್ಲ ಉಳಿಸ್ಕೊಳ್ಳೋದು. ಆ ಥರ ಆ ಶಾಲೆ ಸ್ಟ್ರೆಂತ್ ಕಮ್ಮಿ ಇದೆ ಅಂತ ಮುಚ್ಚಿಬಿಡ್ತಾರೆ. ಅದನ್ನು ಉಳಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರ ಸಿಟಿಗೆ ಹೋಗಿ ಯಾರ್ಯಾರನ್ನ ಮೀಟ್ ಮಾಡ್ತಾರೆ, ಏನು ಮಾಡ್ತಾರೆ, ಅವ್ರ ಪ್ರಾಣನೂ ಲೆಕ್ಕಿಸದೆ ಅವ್ರ ಗುರಿ ಮುಟ್ಟೋಕ್ಕೆ ಹೋರಾಡ್ತಾರೆ. ಇದೇ ಬಂದು ಗುರಿ ಸಿನಿಮಾ. ಸೊ ಅದು ಸಿನಿಮಾ ನೋಡಿಬಿಟ್ಟು ಅದೆಲ್ಲ ಜನರ ಕೈಗೆ ಬಿಡ್ತೀನಿ, ಅವರು ಡಿಸಿಷನ್ ತೊಗೋಬೇಕಾಗಿ. ಅಚ್ಯುತ್ ರಾವ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಜಯಶ್ರೀ ಮ್ಯಾಮ್ ಅವರು ಅಷ್ಟೇ. ಆಮೇಲೆ ಉಗ್ರಂ ಮಂಜು ಸರು, ಮತ್ತು ನಾಗಾಭರಣ ಸರು, ಅವಿನಾಶ್ ಸರು, ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾವು ಸೆಲೆಬ್ರಿಟಿ ಶೋ ಮಾಡಿದಾಗೂ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾಂಡ್ ಬಂದಿದೆ. ಎಲ್ಲರೂ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸರ್. ಪ್ರೈವೇಟ್ ಸ್ಕೂಲ್ಸ್ ಅಂದರೆ ದುಡ್ಡಿರೋರು ಹೋಗ್ತಾರೆ. ಗೌರ್ಮೆಂಟ್ ಸ್ಕೂಲ್ಗೆ ದುಡ್ಡು ಇಲ್ದಿರೋರಿಗೆ ಮತ್ತು ಜನ ಏನು ಅಂದ್ಕೊಂಬಿಟ್ಟಿದ್ದಾರೆ ಗೌರ್ನಮೆಂಟ್ ಸ್ಕೂಲಲ್ಲಿ ಎಜುಕೇಷನ್ ಸಿಗಲ್ಲ ಅಂತ. ಬಟ್ ರಿಯಲ್ ಆಗಿ ಗೌರ್ನಮೆಂಟ್ ಸ್ಕೂಲಲ್ಲೇ ಒಳ್ಳೆ ಎಜುಕೇಷನ್ ಸಿಗೋದು. ಜನಕ್ಕೆ ಅದು ಅರ್ಥ ಆಗಬೇಕು, ರೀಚ್ ಆಗಬೇಕು ಅಂತ ಮಾಡಿದ್ರು. ಗೌರ್ನಮೆಂಟ್ ಸ್ಕೂಲ್ಸ್ ಮುಚ್ಚಬಾರ್ದು. ಜನ ಏನೋ ಗೌರ್ನಮೆಂಟ್ ಸ್ಕೂಲಿಗೆ ಸೇರಿಸ್ಬೇಕು ಮಕ್ಕಳನ್ನೆಲ್ಲ. ಚೆನ್ನಾಗಿ ಎಜುಕೇಷನ್ ಅಲ್ಲೇ ಸರ್ ಚೆನ್ನಾಗಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಗೌರ್ನಮೆಂಟ್ ಸ್ಕೂಲ್ಸಲ್ಲಿ ತುಂಬ ಚೆನ್ನಾಗಿದೆ ಸರ್. ತುಂಬ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿದೆ. ನಾವು ಅದೇ ಮೂವಿಯಲ್ಲಿ ತೋರಿಸಿರೋದು. ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ಗೌರ್ನಮೆಂಟ್ ಸ್ಕೂಲ್ಸು ತುಂಬ ಚೆನ್ನಾಗಿ ಎಜುಕೇಷನ್ ಕೊಡ್ತಿದ್ದಾರೆ. ಒಳ್ಳೆ ನಾಲೆಜ್ ಇದೆ. ಆ್ಯಕ್ಚುಲಿ ಆವಾಗಿಂದ ಗೌರ್ನಮೆಂಟ್ ಸ್ಕೂಲ್ಸ್ ಓದೋರೇ ಇವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರೋದು. ಅದರಿಂದ ಗೌರ್ನಮೆಂಟ್ ಸ್ಕೂಲ್ಸ್ ಉಳಿಬೇಕು ಅಂತಲೇ ಈ ಮೂವಿ ಮಾಡಿರೋದು. It's about education. I think ಅದು ತುಂಬ ಇಂಪಾರ್ಟೆಂಟ್ ಇದೆ. ಅದು ಎಲ್ಲೇ ಇರಲಿ ವೆರಿ ಇಂಪಾರ್ಟೆಂಟ್ ಥಿಂಗ್. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಕ್ಕಳು ಇಟ್ಕೊಂಡು ಇಡೀ ಸಿನಿಮಾ ಟ್ರಾವೆಲ್ ಮಾಡಿದ್ದಾರೆ ಅವರು. ಆ್ಯಕ್ಚುಲಿ ಅವರು ಆ್ಯಂಡ್ ಅಚ್ಯುತ್ ಸರ್ ಮಾತಾಡೋದೇ ಬೇಡ, ಅವರು ತುಂಬ ದೊಡ್ಡ ಆ್ಯಕ್ಟರ್. ಸೊ ಇಟ್ ವಾಸ್ ಅ ವೆರಿ ವೆಲ್ ಮೇಡ್ ಮೂವಿ. ಆ್ಯಂಡ್ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ ನನಗೆ. ಆ್ಯಂಡ್ ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ಫಾರ್ ದ ಹೋಲ್ holistic team. ಆ್ಯಂಡ್
ಮೂಡಿ ಬಂದಿದೆ. ಅಂದರೆ ಒಂದು ಹೊಸ ಪ್ರಯೋಗ ಅಂತ ಹೇಳ್ಬೋದು. ಅಂದರೆ ಮಕ್ಕಳ ಸಿನಿಮಾ, ಒಂದು ಸರ್ಕಾರಿ ಶಾಲೆ ಅನ್ನೋದು ಎಷ್ಟು ಮಟ್ಟಿಗೆ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದ್ದಾವೆ. ಅಂದರೆ ಪ್ರೈವೇಟ್ ಸ್ಕೂಲುಗಳೇ ಒಂದಷ್ಟು ಸ್ಟಾರ್ಟ್ ಆಗ್ತಿರೋದ್ರಿಂದ ಒಂದಷ್ಟು ಜನ ಮಕ್ಕಳಿಗೆ, ಹಳ್ಳಿ ಜನಗಳಿಗೆ ಅಷ್ಟೊಂದು ಅಫೋರ್ಡ್ ಮಾಡಿ ಅಂದರೆ ಗೌರ್ಮೆಂಟ್ಗೆ ಲೈಕ್ ಪ್ರೈವೇಟ್ ಸ್ಕೂಲುಗಳಿಗೆಲ್ಲ ಸೇರ್ಸೋಕ್ಕಾಗಲ್ಲ. ಆ ಟೈಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆ ಶಾಲೆ ಏನಾದರೂ ಮುಚ್ಚೋದ್ರೆ ಅಲ್ಲಿರ್ತಕ್ಕಂಥ ಒಂದಷ್ಟು ಟ್ಯಾಲೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿರೋಂಥ ಮೂವಿ. ಒಂದು ಸಮಾಜದ ಕಳೆ ಇಟ್ಕೊಂಡು ಆ ಒಂದು ಇದರಲ್ಲಿ ಒಂದು ಸಂಸಾರ, ಅಂದರೆ ಇವಾಗ ಹಳ್ಳಿ ಲೈಫಲ್ಲಿ ಹೆಂಗಿರುತ್ತೆ ಅಂದರೆ ಇವಾಗ ನನ್ನ ಪಾತ್ರ ಬಂದು ಒಂದು ಮಕ್ಕಳಿರೋಂಥ ತಂದೆ ಕ್ಯಾರೆಕ್ಟರ್ ಮಾಡಿರೋದು ಈ ಸಿನಿಮಾದಲ್ಲಿ. ಅಂದರೆ ಕುಡಿತದಿಂದ ಒಳಗಾದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಫ್ಯಾಮಿಲಿಗೋಸ್ಕರ, ಆ ಕುಡಿತದಿಂದ ಒಂದು ಹಳ್ಳಿನಲ್ಲಿ ಏನೆಲ್ಲ ಪರಿಣಾಮ ಬೀರುತ್ತೆ, ಅದನ್ನು ಬದಲಾಯಿಸ್ಕೋತಾ ಹೋದರೆ ಒಂದಷ್ಟು ಸಮಾಜಕ್ಕೆ ಒಂದಷ್ಟು ಒಳ್ಳೆಯ ಸಂದೇಶ ಕೊಡ್ಬೋದು ಅನ್ನೋದು ನನ್ನ ಪಾತ್ರದಲ್ಲಿ 2 ಥರದ ಶೇಡ್ ಇದೆ. ಅಂದರೆ ಫಸ್ಟ್ ಹಾಫಲ್ಲಿ ಕುಡಿತಕ್ಕೂ ಒಳಗಾಗಿರ್ತೀನಿ, ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ಕುಡಿಯೋದನ್ನು ಬಿಟ್ಟು ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ಆಮೇಲೆ ಸರ್ಕಾರಿ ಶಾಲೆ ಬಗ್ಗೆ ಆ ಥರದ್ದೆಲ್ಲ ಕಾಳಜಿ ವಹಿಸೋವಂಥದ್ದು. ಆಮೇಲೆ ಸುಮಾರು ಜನ ತಾರಾಗಣದಲ್ಲಿದ್ದಾರೆ. ಅಚ್ಯುತಣ್ಣ ಇರ್ಬೋದು, ಆಮೇಲೆ ನಾಗಭರಣ ಸರ್ ಇರ್ಬೋದು, ಆಮೇಲೆ ಸುಮಾರು ಜನ ಈ ಮಕ್ಕಳು ಅಷ್ಟೇ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಒಳ್ಳೆ ಲೊಕೇಶನ್ನು, ಅಂದರೆ ಒಂದು ಕೋಲಾರಲ್ಲಿ ಒಂದು ಬೆಟ್ಟ, ಅಂದರೆ ಒಂದಷ್ಟು ದೂರ ಹೋಗೋ ಆದಮೇಲೆ ಒಂದು ಹಳ್ಳಿ ಅಂತ ಹುಡುಕಿರೋದು ಲೊಕೇಶನ್ಸ್ ಇರ್ಬೋದು, ಎಲ್ಲವೂ ಅದ್ಭುತವಾಗಿ ಬಂದಿದೆ. ಖಂಡಿತ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗುತ್ತೆ. ಬಂದು ನೋಡಿ, ಸಿನಿಮಾ ನೋಡಿ, ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಸರ್ ನಮಸ್ಕಾರ. ಗುರಿ ಮೂವಿಯಲ್ಲಿ ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ನಮ್ಮ ಸೆಲ್ವಂ ಸರು ಈ ಭೀಮಾ ಮುಗಿದಾದ್ಮೇಲೆ ಈ ಜಾಲಿ ಅಂತ ತುಂಬ ಒಳ್ಳೆ ಇದರಲ್ಲಿ ಏನು ಟ್ರೆಂಡಿಂಗಲ್ಲಿರುವಾಗ ನನ್ನ ಈ ನಾವು ಒಂದು ಪಿಕ್ಚರ್ ಮಾಡ್ತಾಯಿದ್ದೀವಿ, ದಯವಿಟ್ಟು ಸರ್ ನೀವು ಮಾಡಬೇಕಂತ ಕೇಳ್ಕೊಂಡ್ರು. ಆಮೇಲೆ ಹೋದಾಗ ಅವರು ಭೀಮಾಲಿ ಕೌನ್ಸಿಲರ್ ರೋಲ್ ಮಾಡಿದ್ರಿ, ನಿಮಗೆ ಇನ್ನೂ ಹೈಪಾಗಿ ಒಂದು ರೋಲ್ ರೆಡಿ ಮಾಡಿದ್ದೀವಿ ಸರ್, ದಯವಿಟ್ಟು ನೀವೇ ಮಾಡಬೇಕು, ಆ ಕ್ಯಾರೆಕ್ಟರ್ ಮಾಡಿಕೊಡಿ ಅಂದರು. ನನಗೇನೋ MLA ಬೇರೆ ಏನಾದರೂ ಇರುತ್ತೆ ಅಂದ್ಕೊಂಡೆ. ನೋಡಿದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅದಕ್ಕಿಂತ ದೊಡ್ಡ ಕ್ಯಾರೆಕ್ಟ್ರು, ಹೋಮ್ ಮಿನಿಸ್ಟರ್ ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟ್ರ್ ಕೊಟ್ಟರು. ನನ್ನ ಜೊತೆಯಲ್ಲಿ ಎಲ್ಲ ತುಂಬ ದೊಡ್ಡ ಆರ್ಟಿಸ್ಟ್ಗಳು, ಅಚ್ಯುತ್ ಸರು, ಇನ್ನೂ ಸಿಕ್ಕಾಪಟ್ಟೆ ದೊಡ್ಡ ಆರ್ಟಿಸ್ಟ್ಗಳು ಮಾಡಿದ್ರು, ನಾಗಭರಣ ಸರು, ಇಂಥವ್ರ ಜೊತೆಲೆಲ್ಲ ಮಾಡೋಕ್ಕೆ ಒಂದು ನನಗೆ ಚಾನ್ಸ್ ಸಿಕ್ಕಿದ್ದು ತುಂಬ ದೊಡ್ಡ ವಿಷಯ. ಖುಷಿ ಆಯಿತು. ಆ ಪಿಕ್ಚರು ಕಂಟೆಂಟ್ ಕೂಡ ತುಂಬ ಚೆನ್ನಾಗಿತ್ತು. ಈ ಮಕ್ಕಳ ಭವಿಷ್ಯ ಬಗ್ಗೆ, ಈ ಶಾಲೆಗಳ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದರು. ಹಂಗೆ ಇನ್ನೇನೇನೆಂದರೆ ಖುಷಿ ಆಯಿತು. ಇವ್ರ ಜೊತೆಯಲ್ಲಿ ಒಂದು ಹೆಂಗೆ ಹೇಳೋದು, ಆ ಕ್ಯಾರೆಕ್ಟ್ರು ತುಂಬ ನನಗೆ ಇಷ್ಟ ಆಯಿತು. ನಮಗೆ ಒಂದು ಹೋಮ್ ಮಿನಿಸ್ಟರ್ ಲೆವೆಲ್ ಕಟ್ಟಿದ್ದಾರಲ್ಲ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಈ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಪ್ರತಿಯೊಂದು ಶಾಲೆಗೆ ಹೋಗೋ ಎಲ್ಲ ಮಕ್ಕಳು ಈ ಪಿಕ್ಚರ್ನ ಗ್ಯಾರಂಟಿ ಖಂಡಿತವಾಗಿ ನೋಡಬೇಕು. ಮಕ್ಕಳು ಮಾತ್ರ ಇಲ್ಲ, ಅವ್ರ ತಂದೆ ತಾಯಿ ಕೂಡ ನೋಡಬೇಕು. ಯಾಕಂದರೆ ಅವರು ನೋಡಿ ಇದರಲ್ಲಿ ತುಂಬ ವಿಷಯಗಳಿದೆ. ದಯವಿಟ್ಟು ಬಂದು ಪಿಕ್ಚರ್ ನೋಡಿ, ಈ ಪಿಕ್ಚರ್ನ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿ. ನಮಸ್ಕಾರ. ಕೌನ್ಸಿಲರ್ ಪಾತ್ರ ಕಾಮಿಡಿಯಾಗಿ ಮಾಡಿದ್ರು. ಹೋಮ್ ಮಿನಿಸ್ಟರ್ ಕ್ಯಾರೆಕ್ಟ್ರು ತುಂಬ ಸೀರಿಯಸ್ ಆಗಿ ತಗೊಂಡೋದ್ರು. ಅದ್ರಲ್ಲಿ ಖುಷಿ ಇತ್ತು, ಇದ್ರಲ್ಲಿ ಸ್ವಲ್ಪ ಟೆರರ್ ಆಗಿತ್ತು, ಅಷ್ಟೇ, ಬೇರೆ ಇಲ್ಲ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯೆನ್ಸು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿಯಾಗಿತ್ತು. ಸೆಲ್ವಂ ಸರ್ ಅಂತೂ ಡೈರೆಕ್ಷನ್ ಸೂಪರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿದೆ. ಎಲ್ಲರ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಹೆಸರು ಎಸ್ ಮಹಾನಿಧಿ ಸಾಯ್ತೇಜ್. ನಾನು ವಿಶ್ವೋದಯ ಸ್ಪೀಡ್ ಸ್ಕೂಲ್ ಯಲಹಂಕ ಹೊನ್ನೇನಹಳ್ಳಿಯಿಂದ ಬಂದಿರೋದು. ನಾನು ಗುರಿ ಫಿಲಿಮಲ್ಲಿ ಹೀರೋ ಆಗಿ ಮಾಡಿದ್ದೀನಿ. ನನ್ನ ಕ್ಯಾರೆಕ್ಟರು ತುಂಬ ಒಂಥರ ಥ್ರಿಲ್ಲರು, ಒಂಥರ ಡ್ರಾಮಾ ಕ್ಯಾರೆಕ್ಟ್ರು, ಮತ್ತು ಲಾಸ್ಟಲ್ಲಿ ಕಾಮಿಡಿನೂ ತರಿಸುತ್ತೆ.
ನಾನು ಬೆಂಗಳೂರಿಗೆ ಬಂದಾಗ ಕ್ಯಾರೆಕ್ಟ್ರಲ್ಲೆಲ್ಲ ಆ್ಯಕ್ಟ್ ಮಾಡಿದಾಗ ನಂಗೆ ತುಂಬ ಸ್ವಲ್ಪ ಕಷ್ಟ ಆಯಿತು. ಆದರೂ ಡಿಟರ್ಮೈಂಡಾಗಿ ಫಿಲಿಮ್ ಎಲ್ಲರಿಗೂ ಆಡಿಯನ್ಸ್ಗೆ ಇಷ್ಟ ಆಗಬೇಕಂದ್ಬಿಟ್ಟು ಎಲ್ಲರೂ ನೀಟಾಗಿ ಮಾಡಿದ್ರಿ. ಮತ್ತು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಶೂಟಿಂಗಲ್ಲಿ ನೋಡೋದೇ ಬೇರೆ, ಫಿಲಿಮಲ್ಲಿ ನೋಡೋದೇ ಬೇರೆ. ಶೂಟಿಂಗಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಅದನ್ನು ಮಾಡಬೇಕು ಅಷ್ಟೇ. ಫಿಲಿಮಲ್ಲಿ ಒಂಥರ ಸಸ್ಪೆನ್ಸ್ ಥರ ಇಲ್ಲ, ಫಿಲಿಮಲ್ಲಿ ಇಲ್ಲ. ಅದಕ್ಕೆ ಜ್ಯೋತಿಷ್ ಅವ್ರ ಕ್ಯಾರೆಕ್ಟರ್ ಒಂಥರ ಫುಲ್ಲು ಒಂದು ಡ್ರಾಮಾ ಥರ ಇತ್ತು, ಮತ್ತು ಒಂಥರ ಫುಲ್ ಕ್ರಿಮಿನಲ್ ಥರ ಇತ್ತು ಅವ್ರ ಕ್ಯಾರೆಕ್ಟ್ರು. ಮತ್ತು ನಮಗೆ ಆ ಕ್ಯಾರೆಕ್ಟರ್ ಹತ್ರ ಬಂದಾಗ ನಮಗೆ ಏನು ಅವರು ಆ್ಯಕ್ಟ್ ಮಾಡಿದ್ದು, ಮತ್ತು ಅವರು ನಮ್ಮನ್ನ ಎಲ್ಲ ಇಟ್ಕೊಡೋದು, ಮತ್ತು ಮೆಜೆಸ್ಟಿಕ್ಕಲ್ಲಿ ನಾವೇನು ಮಾಡಿದ್ರಿ ಇದು ಅವ್ರು ನಮ್ಮನ್ನು ಕರ್ಕೊಂಡೋಗಿದ್ದಾಗ ಅವ್ರು ಬ್ಯಾಗ್ ಎತ್ಕೊಂಡಿದ್ರು, ಅದರಿಂದ ಅವ್ರು ಸಿಗಾಕೊಂಡಿದ್ರು ಅಷ್ಟೇ. ಅದು ತುಂಬ ಒಂಥರ ಜೋಶ್ ಥರ ಅನಿಸುತ್ತೆ. ಮೈಸೆಲ್ಫ್ ಜೀವಿತ್ ಭೂಷಣ್. ನೀವು ಫ್ಯಾಮಿಲಿ ಜೊತೆ ಹೋಗಿ ನೋಡಬೇಕು, ಎಲ್ಲರೂ ಬ್ಲೆಸ್ ಮಾಡಿ. ಮತ್ತು ಈ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತಂದರೆ ಲೈಕ್ ನಂಗೆ ಈ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು. ಮತ್ತು ಪ್ರೊಡ್ಯೂಸರ್ ಸರ್ ಜಾಸ್ತಿ ಸಪೋರ್ಟ್ ಮಾಡೋರೆ. ಈಗ ಅವರಿಲ್ಲದೆ ಫಿಲಮ್ ಇಷ್ಟು ಬರೋಕ್ಕೆ ಚಾನ್ಸ್ ಇರಲ್ಲ. ಮತ್ತು ನಾನು ದೊಡ್ಡ ಪಾಪ್ಯುಲರ್ ಆಗಿರೋ ಆ್ಯಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಂತ ಐ ಆಮ್ ಪ್ರೌಡ್. ಮತ್ತು ನನ್ನ ಫ್ರೆಂಡ್ ಕೂಡ ಪ್ರೌಡಾಗಿ ಫೀಲ್ ಆಗ್ತವನೆ. ಮತ್ತು ನನ್ನ ಪ್ಯಾರೆಂಟ್ಸ್ ನನ್ನ ಲೈಕ್ ಇನ್ನೂ ನೀನು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಅಂತ ನನ್ನ ಬ್ಲೆಸ್ ಮಾಡಿದ್ವಿ. ಎಲ್ಲರೂ ಫ್ಯಾಮ್ಲಿ ಜೊತೆ ಮರೀದೆ ಬಂದು ನೋಡಿ. ಥ್ಯಾಂಕ್ ಯು. ನನ್ನ ಪಾತ್ರ ನಾನು ಮೇಯ್ನ್ ಕ್ಯಾರೆಕ್ಟರ್ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಮತ್ತು ನಮ್ಮಪ್ಪ ಉಗ್ರಂ ಮಂಜು, ನಮ್ಮಮ್ಮ ಜಯಶ್ರೀ. ಈಗ KGF ತಾತ ಕೂಡ ಆ್ಯಕ್ಟ್ ಮಾಡೋರೆ. ಜಾಸ್ತಿ ಸಪೋರ್ಟ್ ಮಾಡಿರೋದು ನಮ್ಮಪ್ಪ ಡೈರೆಕ್ಟ್ರೇ. ಇವಾಗ ನಮ್ಮಪ್ಪ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ಸರಿ ಮಾಡ್ಕೋಬೇಕಂತ ಹೇಳಿದ ತಕ್ಷಣ ನಾನು ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಆದರೆ ಒಂದೊಂದು ಸತಿ ಅದು ತಪ್ಪಾಗಿಬಿಡುತ್ತೆ. ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕೆ ನನ್ನ ಬ್ಲೆಸ್ ಮಾಡಿ ಥ್ಯಾಂಕ್ ಯು. CM ಮೀಟ್ ಮಾಡೋಕ್ಕೆ ನಾವು ಪ್ರೊಟೆಸ್ಟ್ ಎಲ್ಲ ಮಾಡಿದ್ವಿ, ಆಗಲೂ ಏನಾಗಲಿಲ್ಲ. ಅದಕ್ಕೆ ನಾವು ಹಾಸ್ಪಿಟಲಲ್ಲಿ ಸುಮ್ಮನೆ ಏಪ್ರಿಲ್ ಲೈಕ್ ಫೇಂಟ್ ಆಗಿದ್ದ ಥರ ಆ್ಯಕ್ಟಿಂಗ್ ಮಾಡಿ ನಾವು ಫೇಂಟಾಗಿ CM ಬರಂಗೆ ಮಾಡಿದ್ವಿ. ಮತ್ತು CM ಕೂಡ ಬಂದು ನಿಮ್ಮ ಶಾಲೆನ ಓಪನ್ ಮಾಡಿಕೊಡ್ತೀವಿ ಅಂದರು. ನನ್ನ ತಿರ್ಗಾ ನಮ್ಮ ಊರಿಗೆ ಕಳಿಸಿದ್ರು. ಊರಿಗೆ ಕಳ್ಸಾದ್ಮೇಲೆ ನಮ್ಮ ಅಪ್ಪ ಅಮ್ಮ ನನ್ನ ಪ್ರೌಡಾಗಿ ವೆಲ್ಕಮ್ ಮಾಡಿದ್ರು. ಥ್ಯಾಂಕ್ ಯು, ವೆಲ್ಕಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ರೆಡ್ಡಿ ಅಂತ.
ಮೊದಲಾಗಿ ನನಗೆ ಸೆಲ್ವಂ ಸರ್ಗೆ ಥ್ಯಾಂಕ್ಸ್ ಹೇಳೋ ಬಯಸ್ತೀನಿ. ಫಸ್ಟ್ ಆಫ್ ಆಲ್ ಇಂಥ ಸಬ್ಜೆಕ್ಟ್ ಮೂವಿಗೆ ಅಂಥ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ನನಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಆ್ಯಂಡ್ ಗುರಿ ಅಂದರೆ ಫಸ್ಟ್ ನೆನಪು ಬರೋದೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. 30 ವರ್ಷದ ನಂತರ ಅದೇ ಅದೇ ಟೈಟಲಲ್ಲಿ ಇಂಥ ಒಳ್ಳೆ ಅದ್ಭುತವಾದ ಮೂವಿ ಕೊಟ್ಟಿದ್ದಕ್ಕೆ ಸೆಲ್ವಂ ಸರ್ಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ಗೆ ಒಂದು ಒಳ್ಳೆ ಜೀವ ಕೊಟ್ಟಿರೋದಕ್ಕೆ ನನಗೆ ಜೀವ ಕೊಟ್ಟಿರೋ ಥರ ಇದೆ ಇವಾಗ. ನಿಮಗೆಲ್ಲ ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟಪಟ್ಟಿದ್ದಕ್ಕೆ. ನೀವು ಹೇಳೋದ್ನಲ್ಲ ಗುರಿ ಅಂದರೆ ರಾಜ್ಕುಮಾರ್ ನೆನಪು ಬರುತ್ತೆ. ಅದೇ ಸಬ್ಜೆಕ್ಟಲ್ಲಿ ಅದೇ ಟೈಟಲಲ್ಲಿ ತಂದಿರೋ ಮೂವಿಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲೈಕ್ ಹೋಪ್ ಯು ಪೀಪಲ್ ಐ ಎಂಜಾಯ್ ಹ್ಯಾವ್ ಎ ಲವ್ಲಿ ಡೇ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಅದ್ರಲ್ಲಿ ಫುಲ್ ಸೂಟಲ್ಲಿದ್ದೀನಿ. ಯಾಕಂದರೆ ಅಂಥ ಕ್ಯಾರೆಕ್ಟರ್ ಕೊಟ್ಟಿರೋದು ನನಗೆ ಮಾಫಿಯಾ ಕ್ಯಾರೆಕ್ಟರ್ ಅಲ್ವಾ. ಸೊ ಮೋರ್ ಆಫ್ ಯಾಕೆಂದರೆ ಲ್ಯಾವೇಜ್ ಲಕ್ಸುರಿ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ. ಲುಕ್ ಎಲ್ಲರೂ ತುಂಬ ಒಳ್ಳೆ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಮಾಡಿದ್ದಾರೆ. ಸೊ ಅದು ಅದ್ಭುತವಾಗಿ ಬಂದಿದೆ. ದಯವಿಟ್ಟು ನೋಡಿ ಪ್ರೋತ್ಸಾಹಿ ಆ್ಯಂಡ್ ಕನ್ನಡ ಉಳಿಸೋಣ. ಅವಿನಾಶ್ ಅವ್ರ ಹತ್ರ ಆಗಲಿ ಲೆಕ್ಕೇನೋ ನಮ್ಮದು ಮಂಜು ಸರನಾಗಲಿ ಅಂಥ ಸೀನಿಯರ್ ಆರ್ಟಿಸ್ಟ್ ಅವ್ರಿಗೆ ಮಾತಾಡೋ ಅವಶ್ಯಕತೆಯೇ ಇಲ್ಲ. ಅವ್ರು ಸ್ಕ್ರೀನಲ್ಲಿ ಇದ್ದರೆ ಸಾಕು, ಅದಕ್ಕೆ ಒಂಥರ ಜೀವ ಕೊಟ್ಬಿಡ್ತಾರೆ ಅದು ಮೂವಿಗೆ. ಸೊ ಅಂಥದ್ರಲ್ಲಿ ನಾವೆಲ್ಲ ಸೈಡ್ ಕಲಾವಿದರುಗಳ ಥರ ತುಂಬ ಖುಷಿನಾಯಿತು. ಮೇ ಬಿ ಅವ್ರಿಗೆ ಸ್ಕ್ರೀನ್ ಜೊತೆ ನನಗೆ ಇಂಟ್ರಾಕ್ಷನ್ ಇಲ್ಲದಿದ್ರೂ ಆ ಮೂವಿಲಿ ಮಾಡಿದ್ದಕ್ಕೆ ಅದೇ ಒಂಥರ ಜೀವನ ಒಂಥರ ಖುಷಿ ಆಗ್ತದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ಲ ಕನ್ನಡ ಜನರಿಗೆ. ಹೆಸರು ರವಿ ಕಲ್ಯಾಣ್ ಅಂತ. ಗುರಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೆಲ್ವಾ ಸಾರು ಅವ್ರ ಜೊತೆ ಇವಾಗ ಇನ್ನೊಂದು ಸಿನಿಮಾ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಇದರೊಳಗೆ ಅವರು ಈ ಥರ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ನನಗೆ ಗೊತ್ತಿದ್ದಿಲ್ಲ. ಬಟ್ ತುಂಬ ವರ್ಷ ಆದಮೇಲೆ ಒಂದು ಚಿಕ್ಕ ಮಕ್ಕಳು ಸಿನಿಮಾ ಬಂದಿದೆ. ಅರ್ಜುನ್ ಸರ್ಜಾ ಅವರು ಒಂದು ಕಾಡಲ್ಲಿ ಒಂದು ಸಿನಿಮಾ ಮಾಡಿದ್ರು. ಅವಾಗ ನನಗೆ ಅದು ನೆನಪಾಯಿತು. ಚೆನ್ನಾಗಿದೆ ಆ್ಯಕ್ಚುಲಿ. ಇವಾಗ ನಾನು ಚಿಕ್ಕ ವಯಸ್ಸಿಂದ ಒಂದು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು, ಅಲ್ಲಿಂದ ಬೆಳೆದಿದ್ದು. ಇವತ್ತು ಈ ಮಟ್ಟಕ್ಕೆ ಬರೋದು ತುಂಬಾ ಕಷ್ಟಪಟ್ಟಿದ್ದೀನಿ. ಬಟ್ ನಾವಿದ್ದಾಗ ಅವಾಗ ಚೆನ್ನಾಗಿತ್ತು. ಬಟ್ ಇವಾಗೆಲ್ಲ ಮುಚ್ಚೋಗ್ಬಿಟ್ಟಿದೆ. ನಾನು ತುಂಬ ಕಡೆ ಎಲ್ಲ ಟ್ರಾವೆಲ್ ಮಾಡಿದ್ದೀನಿ. ಎಲ್ಲ ಕಡೆ ಹಳೇ ಕಾಲ ಸ್ಕೂಲ್ಗಳೆಲ್ಲ ಮುಚ್ಚೋಗ್ಬಿಟ್ಟಿದೆ. ಇವಾಗ ಎಲ್ಲ ಕಡೆ ಮನಿ ಆಗಿಬಿಟ್ಟಿದೆ. ಬಟ್ ದಿಸ್ ಇಸ್ ಎ ವೆರಿ ಗುಡ್ ಮೆಸೇಜ್ ಎಲ್ಲ ಈ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮತ್ತು ಇವಾಗ ಏನು ನಡೆಸ್ತಾ ಇದ್ದಾರೆ ಆಡಳಿತ, ಅದಕ್ಕೆ ಒಳ್ಳೆ ಮೆಸೇಜ್ ಅನಿಸುತ್ತೆ ನನಗೆ. ನನ್ನ ಪಾತ್ರ ಇದರೊಳಗೆ ನಾನು ಒಂದು ನೆಗೆಟಿವ್ ರೋಲ್ ಥರ ಆಗಿರೋದು ನಾನು ಮಾಡಿದ್ದೀನಿ. ಬಟ್ ನೀವು ಹೇಳಬೇಕು. ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಸಿನಿಮಾಗಳು ಸೈನ್ ಮಾಡಿದ್ದೀನಿ. ಅದು ಸೇಮ್ ಸೆಲ್ವಂ ಸರೇ ಅಲ್ಲಿ ಕ್ಯಾಮ್ರಾಮನ್ ಆಗಿದ್ದಾರೆ. ಆಮೇಲೆ ಆ ಚಿಕ್ಕ ಇಬ್ಬರು ಹುಡುಗರು ಅವ್ರ ಜೊತೆ ಶೂಟಿಂಗ್ ಇದ್ದಾಗ ಇಟ್ ವಾಸ್ ಫನ್. ಆಮೇಲೆ ಮಂಜಣ್ಣ, ಉಗ್ರ ಮಂಜು, ಅವ್ರು ನಮ್ಮ ಆತ್ಮ ಸ್ನೇಹಿತರು. ನಮ್ಮಿರೋದನ್ನ JP ನಗರಲ್ಲಿರೋದು. ನಾವು ಮತ್ತು ಅವರು ಮತ್ತು ಗರುಡಾರಾಮ್ ಇವರೆಲ್ಲ ಒಟ್ಟಿಗೆ ಇರ್ತಾಯಿದ್ವಿ. ಸೊ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಐ ರಿಯಲಿ ಲೈಕ್ ಇಟ್. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರವಿಚಂದ್ರನ್ ಸರ್ ಮಗ ಮನೋರಂಜನ್ ಅವ್ರದ್ದು ಇವಾಗ ನಡೀತಾ ಇದೆ ಶೂಟಿಂಗು. ಅದರೊಳಗೆ ಮೈನ್ ವಿಲನಾಗಿ ಮಾಡ್ತಾಯಿದ್ದೀನಿ. ಸೊ ಹಿಂಗೆ ದೇವರು ದಾರಿ ತೋರಿಸಿದ್ದಾರೆ, ಒಂದೊಂದಾಗಿ ನಡೀತಾ ಇದೆ. ಸೊ ನಿಮ್ಮಂಥವ್ರು ಹೊಸ ಪ್ರತಿಭೆಗೆ ತುಂಬ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ನಮಸ್ಕಾರ. ನಾನು ಪಳನಿ ಡಿ ಸೇನಾಪತಿ ಅಂತ. ಗುರಿ ಚಿತ್ರಕ್ಕೆ ಸಂಗೀತ ನಿರ್ದೇಶಕ ಮತ್ತು 5.1 ಮಿಕ್ಸ್ ನಾನೇ ಮಾಡಿದ್ದೀನಿ. ಎಂಟೈರ್ ಸೌಂಡ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ನಾನು ತೊಗೊಂಡು. ಈ ಚಿತ್ರದಲ್ಲಿ 2 ಹಾಡಿದೆ. ಒಂದು ಮಕ್ಕಳು
ಫನ್ ಟೈಪ್ ಒಂದು ಸಾಂಗ್, ಇನ್ನೊಂದು ಪ್ಯಾಥೋ ಸಾಂಗು. ಮಕ್ಕಳೇ ಸೇರಿ ಆಡಿರೋದು ಒಂದು ಸಾಂಗ್ ಇದೆ. ಇನ್ನೊಂದು ಸಾಂಗು ರಾಜೇಶ್ ಕೃಷ್ಣ ಆಡಿದ್ದಾರೆ. ಆ ಸಾಂಗು ಬಿ ಮನೋಹರ್ ಬರೆದಿದ್ದಾರೆ. ಫಸ್ಟ್ ಸಾಂಗ್ ಬಂದು ಮಧುಸೂದನ್ ಅಂತ ಅವ್ರು ಬರೆದಿದ್ದಾರೆ. ಇಡೀ ಚಿತ್ರದ ಚಾಲೆಂಜಿಂಗ್ ಪಾರ್ಟ್ ಏನಂದರೆ ಕಮರ್ಷಿಯಲ್ಲಾಗಿ ಸಿನಿಮಾ ಮ್ಯೂಸಿಕ್ ಮಾಡಬಾರ್ದು, ಆದರೆ ಕಮರ್ಷಿಯಲ್ಲಾಗಿ ಸೌಂಡ್ ಆಗಬೇಕು. ಇದೊಂದು ಚಾಲೆಂಜಿಂಗ್ ಬ್ರಿಡ್ಜ್ ಮೂವಿ, ಅದೊಂದು ಚಾಲೆಂಜಿಂಗ್ ಆಗಿತ್ತು. ಇಲ್ಲಿ ಹೆಚ್ಚು ಅಕೋಸ್ಟಿಕ್ಸ್ ಇನ್ಸ್ಟ್ರೂಮೆಂಟ್ಸ್ ಬಳಸಿ, ಲೈವ್ ಮ್ಯೂಸಿಕ್ ಬಳಸಿ ಈ ಚಿತ್ರಕ್ಕೆ ರೀ ರೆಕಾರ್ಡಿಂಗ್ ವರ್ಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಈ ಚಿತ್ರ. ಒಂದು ರಿಯಲ್ ಸ್ಟೋರಿ. ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮುಚ್ಚುತ್ತೆ, ಗೌರ್ಮೆಂಟ್ ಸ್ಕೂಲ್ ತೆಗೆಸ್ಕೊಂಡು ವಾಪಸ್ ಮತ್ತೆ ತೆಗಿಯೋಕ್ಕೋಸ್ಕರ ಹೋರಾಟ ನಡೆಸುವಂಥ ಈ ಇಬ್ಬರು ಮಕ್ಕಳ ಮೇಲೆ ನಡೆದಿರೋ ಇದು. ಆ ಮಕ್ಕಳು ಸಿಟಿಗೆ ಬಂದು ಅಲ್ಲಿಂದ ಆ ಡೇ ಲೈಫನ್ನ, ಸಿಟಿ ಲೈಫ್ನಲ್ಲಿ ಎಷ್ಟೇ ಏನೇನು ಚಾಲೆಂಜಸ್ ಇರುತ್ತೋ ಅದೆಲ್ಲ ಫೇಸ್ ಮಾಡೋವಂಥ ಸನ್ನಿವೇಶಗಳು ತುಂಬ ಚೆನ್ನಾಗಿ ಚಿತ್ರ ಸೆಲ್ವಮ್ ಅವರು ಡೈರೆಕ್ಟ್ರು ಅವರು ಮಾಡಿಕೊಟ್ಟಿದ್ದಾರೆ. ಸೊ ದ ಎಂಟೈರ್ ಪ್ಯಾಕ್ ಒಂದು ಒಳ್ಳೆ ಫೀಲ್ ಕಡೆ ಕರ್ಕೊಂಡು ಹೋಗುತ್ತೆ, ಮತ್ತು ರಿಯಾಲಿಟಿ ಕಡೆ ಕರ್ಕೊಂಡು ಹೋಗುತ್ತೆ ಸಿನಿಮಾ. ಮುಚ್ಚಿರೋ ಗೌರ್ಮೆಂಟ್ ಸ್ಕೂಲ್ನ ತೆಗ್ಸೋದು ಅನ್ನೋದು ದೊಡ್ಡ ಟಾಸ್ಕ್. ಅದ್ರ ಜೊತೆಗೆ CMನ ಮೀಟ್ ಮಾಡೋದು ಅನ್ನೋದು ಆಗದೇ ಇರೋಂಥ ವಿಷಯ. ಸೊ ಇದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ಮಕ್ಕಳು ಏನು ಕಷ್ಟಪಟ್ಬಿಟ್ಟು ಕೊನೆಗೆ ಸ್ಕೂಲ್ ಓಪನ್ ಮಾಡ್ತಾರೆ ಅನ್ನೋದೇ ಸಿನಿಮಾ ಚಾಲೆಂಜಿಂಗ್ ಇತ್ತು. ನನಗೂ ಮ್ಯೂಸಿಕ್ ವರ್ಕ್ ಮಾಡೋಕ್ಕೆ, ಸೌಂಡ್ ಡಿಸೈನ್ ಮಾಡೋಕ್ಕೆ ಚಾಲೆಂಜಿಂಗ್ ಆಗಿತ್ತು. ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಎಲ್ಲರೂ ಹೇಳ್ತಾಯಿದ್ರು, ಸಿನಿಮಾ ನೋಡಿದವರೆಲ್ಲ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು, ಹೊಸಬರಿಗೆ ಹೊಸ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಕೇಳ್ಕೊತೀನಿ. ನಮಸ್ತೆ ಎಲ್ಲರಿಗೂ, ನಾನು ಎಸ್ ಮಹಾನಿಧಿ ಸಾಯ್ತೇಜ್. ನನಗೆ ಗುರಿ ಫಿಲಿಮಲ್ಲಿ ಒಂದು ಹೀರೋ ಅಂದರೆ ಮೇನ್ ಕ್ಯಾರೆಕ್ಟ್ರಾಗಿ ಮಾಡಿದ್ದೀನಿ. ಈ ಫಿಲಿಮಲ್ಲಿ ನನ್ನ ಕ್ಯಾರೆಕ್ಟ್ರು ತುಂಬ ಡ್ರಾಮಾ, ಮತ್ತು ಅಂದರೆ ನನ್ನ ಕ್ಯಾರೆಕ್ಟ್ರ್ ಹೆಂಗಂದರೆ ಒಂದು ಗೌರ್ಮೆಂಟ್ ಸ್ಕೂಲ್ ಹುಡುಗ ಎಷ್ಟು ಚೆನ್ನಾಗಿ ಓದ್ತಾನೆ, ಮತ್ತು ಅವ್ರ ತಮ್ಮನ ಅವನ್ನೆಲ್ಲ ಹೆಂಗೆ ನೋಡ್ಕೊತಾನೆ, ಅವನಿಗೆ ಸ್ಕೂಲ್ ಅಂದರೆ ಎಷ್ಟು ಇಂಟ್ರೆಸ್ಟ್ ಇದೆ ಅವನಿಗೂ ಅವ್ರ ತಮ್ಮಗೂ, ಮತ್ತು ಅವ್ರು ಎಷ್ಟು ಕಷ್ಟಪಡ್ತಾರೆ, ಮತ್ತು ಸ್ಕೂಲ್ಸಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಹೇಳುತ್ತೆ. ಮತ್ತು CMನ ಮೀಟ್ ಮಾಡ್ತಿರ್ಬೇಕಾದ್ರೆ ಈ ಫಿಲಿಮಲ್ಲಿ ನಮಗೆ ಫುಲ್ಲು ಪ್ರಾಬ್ಲಮ್ ಫೇಸಸ್ ಆಯಿತು. ಮತ್ತು ಆ ಡ್ರಾಮಾ ಎಲ್ಲ ಮಾಡಿದಾಗ ನಮಗೆ ಒಂಥರ ಫುಲ್ಲು ನರ್ವಸ್ ಆಗಿತ್ತು. ಮತ್ತು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಎಲ್ಲ ಮಾಡಿದ್ರಿ. ಸೊ ನಮಗೂ ಅದು ಜಾಸ್ತಿ ಇನ್ಸ್ಪೈರ್ ಆಗಿತ್ತು. ನನ್ನ ಹೆಸರು ನಾರಾಯಣು, ಮಧುಗಿರಿ. ಸರ್, ಗುರಿ ಪಿಕ್ಚರ್ ಭಾಳ ಚೆನ್ನಾಗಿದೆ, ಭಾಳ ಅದ್ಭುತವಾಗಿ ತೆಗ್ದವ್ರು. ಇವತ್ತಿನ ದಿನ ಮಕ್ಕಳು ಹೆಂಗಿರಬೇಕು, ಹೆಂಗೆ ಓದ್ತಾರೆ, ಹಳ್ಳಿಗಳ ಕಡೆ ಇದು ನೋಡೋ ಅಂಥ ಮಕ್ಕಳು ಇವತ್ತು ಗೌರ್ಮೆಂಟ್ ಹಳ್ಳಿಗ್ನವ್ರು ಫಸ್ಟ್ ನೋಡಿ ಆಮೇಲೆ ಟೌನ್ನವ್ರು ನೋಡಬೇಕು ಇವತ್ತು. ಯಾಕೆಂದರೆ ಇವತ್ತಿನ ದಿನ ಭಾಳ ಕಷ್ಟ ಐತೆ ಪ್ರೈವೇಟ್ ಸ್ಕೂಲ್ನಾಗ ಓದಿಸೋದು, ಭಾಳ ದುಡಿಮೆನೂ ಕಮ್ಮಿ ಐತೆ. ಇದನ್ನು ನೋಡಿಬಿಟ್ರೆ ಖಂಡಿತ ಎಲ್ಲರೂ ಆಸೆ ಪಡ್ತಾರೆ. ಆನೆ ಅಂದರೆ ಇವತ್ತು ಪ್ರೈವೇಟ್ ಸ್ಕೂಲ್ನಾಗಿರೋ ವ್ಯವಸ್ಥೆ ಗೌರ್ಮೆಂಟ್ ಸ್ಕೂಲ್ನಲ್ಲಿಲ್ಲ. ಪಾಪ ಪಿಕ್ಚರೇನೋ ತೆಗ್ದವ್ರೆ, ಭಾಳ ಚೆನ್ನಾಗೈತೆ. ಇದನ್ನು ನೋಡಿದ್ರೆ ಮುಂದಕ್ಕೆ ಸೇರ್ಸೋಣ ಅನ್ನಿಸ್ತೈತೆ. ಆದರೆ ಪಕ್ಕದ ಮನೆಯವರು ಇವರು ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾಯಿದ್ರೆ ನಾವಿವತ್ತು ಗೌರ್ಮೆಂಟ್ ಸ್ಕೂಲ್ ಕಳ್ಸೋಕ್ಕೆ ಯಾರೂ ಇಷ್ಟಪಡಲ್ಲ. ಅದಕ್ಕೋಸ್ಕರ ಇವತ್ತು ಮುಂದಿನ ದಿನದಲ್ಲಿ ಇಡೀ ರಾಜ್ಯದಾಗೇ ಗೌರ್ಮೆಂಟ್ ಸ್ಕೂಲಾಗಿ ಓದಿರೋ ಮಕ್ಳಿಗೆ ಮಾತ್ರ ಪ್ರತಿಯೊಂದು ಕೆಲಸ ಅಂತ ಒಂದು ಹೇಳ್ಬಿಟ್ರೆ ಮುಂದಿನ ದಿನದಾಗೆ ಎಂಥ ಮಿನಿಸ್ಟ್ರ್ ಆಗ್ಬೋದು, CM ಆಗ್ಬೋದು, ಅವ್ರ ಮಕ್ಳುಗಳ ಸಮೇತ ಸಣ್ಣ ಪುಟ್ಟ ವಿದ್ಯಾಭ್ಯಾಸ ಕಮ್ಮಿ ಇದ್ರವ್ರ ಸಮೇತ ಫಸ್ಟು ಡಿಗ್ರಿ ಅನ್ನೋದು ಫಸ್ಟು ಗೌರ್ಮೆಂಟ್ ಸ್ಕೂಲ್ನಾಗ ಹೋದ್ರಪ್ಪ, ಆಮೇಲೆ ಬೇರೆ ಸ್ಕೂಲ್ಗೆ ಏನಾರ ಮಾಡ್ಕೊಳ್ರಿ, ಫಾರಿನ್ ಗೀನಿಗೆ ಹೋಗ್ರಿ ಅಂತ ಅನ್ನೋ ಸ್ಥಿತಿ ಬರಬೇಕು ಇವತ್ತು ನಮ್ಮ ರಾಜ್ಯ. ಗೌರ್ಮೆಂಟ್ ಸ್ಕೂಲ್ನಾಗ ಓದ್ಬೇಕು ಸರ್. ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ನಾಗ ಓದಿದ್ದೀವಿ, ಯಾರೇ ನಮ್ಮ ಮಕ್ಕಳನ್ನ ಪ್ರೈವೇಟಿಗೆ ಕಳಿಸಿದ್ದೀವಿ ನಾವು, ಇಲ್ಲ ಅಂತ ಹೇಳಲ್ಲ ನಾವು. ಏನು ಮಾಡೋಣ ಪರಿಸ್ಥಿತಿ, ಗೌರ್ಮೆಂಟ್ ಸ್ಕೂಲ್ನಾಗೆ ಓದ್ಸೋಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ. ಇವತ್ತು ಪ್ರೈವೇಟ್ನಲ್ಲಿ PUC ಓದಿರಲ್ಲ ಸರ್, ಡಿಗ್ರಿ ಮಾಡ್ಕೊಂಡಿರಲ್ಲ ಅವರೆಲ್ಲ ಟೀಚರ್ಸ್ ಅವರು. ಇವತ್ತು ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಮುಂದಿನ ದಿನದಲ್ಲಿ ಇದನ್ನು ಸರ್ಕಾರ ಗಮನಕ್ಕೆ ತಗೊಂಡು ಈ ಸಿನಿಮಾ ಎಲ್ಲ ನೋಡಿ ಮುಂದಿನ ದಿನದಾಗೆ ಖಂಡಿತ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋ ಮಕ್ಳಿಗೆ ಮಾತ್ರ
ಮುಂದಿನ ದಿನ ನಿಮಗೆ ಕೆಲಸ ಒಂದು ಫ್ಯಾಕ್ಟ್ರಿಗಾಗಲಿ, ಒಂದು SLC ಓದಲಿ, ಫ್ಯಾಕ್ಟ್ರಿಗೆ ಒಂದು ಸೇರಬೇಕು ಅಂದ್ರೂ ಗೌರ್ಮೆಂಟ್ ಸ್ಕೂಲ್ನಾಗ ಓದಿರೋದು ಒಂದು ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಸೇರಿಸ್ತೀವಿ ಅಂತ ಒಂದು ಆಶ್ವಾಸನೆ ಕೊಡಲಿ. ಇವತ್ತು ಎಂಥ ಮಕ್ಕಳು ಎಂಥ ದುಡ್ಡಿರೋರು ಸಮೇತ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಅಂತ ಹೇಳ್ತಾರೆ. ಆದರೆ ಶಿಕ್ಷಣ ಸ್ಕೂಲು ಭಾಳ ಇವತ್ತು ಗೌರ್ಮೆಂಟ್ನಲ್ಲಿ ಈ ಪ್ರೈವೇಟ್ನವ್ರಿಗಿಂತ ಗೌರ್ಮೆಂಟ್ ಶಾಲೆಯಲ್ಲಿ ಭಾಳ ಜಾಗ ಇದೆ. ಆ ಸ್ಕೂಲ್ಗಳು ಏನು ದೊಡ್ಡದಾಗಿದೆ ಗೊತ್ತಾ, ಆದರೆ ವ್ಯವಸ್ಥೆ ಸರಿ ಇಲ್ಲ. ಮೇಲೆ ಬೀಳ್ತಾ ಇರ್ತೈತೆ, ಹೆಂಚು ಬೀಳ್ತಾ ಇರ್ತೈತೆ, RCC ಬೀಳ್ತಾ ಇರ್ತೈತೆ. ಇದನ್ನೆಲ್ಲ ನೋಡಿ ಮಕ್ಕಳನ್ನ ಕಳ್ಸೋಕ್ಕೆ ಸ್ವಲ್ಪ ಹೆದರ್ತಾರೆ. ಹೀಗಾಗಿ ಮುಂದಿನ ದಿನದಲ್ಲಿ ಸರ್ಕಾರ ಇದನ್ನು ಎಚ್ಚೆತ್ಕೊಂಡು ಗೌರ್ಮೆಂಟ್ ಶಾಲೆಗೆ ಓದಿರೋ ಮಕ್ಳಿಗೆ ಮಾತ್ರ ಮುಂದೆ ಯಾವುದೇ ಕೆಲಸ ಆಗಲಿ ಒಂದು SLC ಸರ್ಟಿಫಿಕೇಟ್ ಅನ್ನೋದಾದರೂ ಆ ಗೌರ್ಮೆಂಟ್ ಶಾಲೆ ಓದಿರೋ ಮಕ್ಕಳಿಗೆ ಅಂತ ಅಂದ್ಬಿಟ್ರೆ ಖಂಡಿತ ಎಂಥ ಮಕ್ಕಳು ಗೌರ್ಮೆಂಟ್ ಶಾಲೆಗೆ ಕಳಿಸಿ ಅನ್ನೋದು ಒಂದು ಆದೇಶ ಮಾಡಬೇಕು ಸರ್. ಇವತ್ತು ಈ ಪಿಕ್ಚರ್ ನೋಡಿದ್ರೆ ಆ ಥರ ಅನ್ನಿಸ್ತೈತೆ. ಎಲ್ರಿಗೂ ನಮಸ್ಕಾರ. ನಾನು ಪ್ರೀತಿಯ ಸಲಗ ಸೂರ್ಯನ ಮಾತಾಡ್ತಾ ಇದ್ದೀನಿ. ಈಗಾಗಲೇ ಪಿಕ್ಚರ್ ನೋಡ್ಕೊಂಡು ಬಂದೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಗಳು ಎಲ್ರಿಗೂ ಆಲ್ ದ ಬೆಸ್ಟು. ತುಂಬ ಚೆಂದಾಗಿ ಮೂಡಿ ಬಂದೈತೆ. ಇವಾಗ ಎಲ್ಲ ಹಳ್ಳಿ ಕಡೆನೂ ಒಂದು ಸ್ಕೂಲ್ ಬೇಕಾಗೈತೆ. ಇವಾಗ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಯಾರೂ ಹೋಗ್ತಾ ಇಲ್ಲ ಸರಿಯಾಗಿ. ಇವಾಗೆಲ್ಲ ಕಾನ್ವೆಂಟ್ ಸ್ಕೂಲ್ಗಳೆಲ್ಲ ಐತೆ. ಒಳ್ಳೆ ಮೆಸೇಜ್ ಐತೆ. ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲ ಅಭಿಮಾನಿಗಳು ಬಂದು ನೋಡಿ ಆಶೀರ್ವಾದ ಮಾಡಬೇಕಂತ ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ತುಂಬ ಅದ್ಭುತವಾಗಿ ಮೂಡಿದೆ. ಡೈರೆಕ್ಟ್ರಿಗೂ ಆಲ್ ದ ಬೆಸ್ಟು, ಎಲ್ಲ ಟೆಕ್ನಿಷಿಯನ್ಗಳಿಗೂ ಎಲ್ರಿಗೂ ಆಲ್ ದ ಬೆಸ್ಟ್. ನನ್ನ ಪಾತ್ರ ತುಂಬ ಒಂಥರ ಡ್ರಾಮಾ ಮತ್ತು ಸಸ್ಪೆನ್ಸ್ ಮತ್ತು ಕಾಮಿಡಿ, ಲಾಸ್ಟಲ್ಲಿ ಕಾಮಿಡಿ ನನ್ನ ಪಾತ್ರ ಹಂಗಿತ್ತು. ನಿನ್ನ ಪಾತ್ರ ಹೆಂಗಿತ್ತು? ನನ್ನ ಪಾತ್ರ ಎಮೋಷ್ನಲ್ ಆಗಿತ್ತು ಮತ್ತು ಕಾಮಿಡಿ ಮತ್ತು ಸೀಕ್ವೆನ್ಸ್ ಎಲ್ಲ ಸೇರಿ. ಎಮೋಷ್ನಲ್ ಸೀನ್ ಯಾವುದು ಅನಿಸ್ತು? ಎಮೋಷ್ನಲ್ ಸೀನ್ಸು ಇದು ನಮ್ಮ ಕಾಪಾಡೋದವರ ಸಾಂಗ್ ಬಂದಾಗ ಪ್ರತಿ ಸೀನು ಅದರಲ್ಲಿ ತುಂಬ ಎಮೋಷ್ನಲ್ ಆಗಿತ್ತು. ನಿನಗೆ? ನನಗೆ ಆ ಬ್ಯಾಸ್ಕೆಟಿಂದ ಫುಡ್ ಎತ್ತಿ ತಿನ್ನೋಗಿತ್ತು. ನಿನ್ನ ಫಿಲಿಮಿಂದ ನೋಡಿ ಆ್ಯಕ್ಟರ್ಸಿಂದ ಇನ್ಸ್ಪೈರ್ ಆದ ಇಲ್ಲ ಪ್ರೌಡ್ ಫೀಲ್ ಆದ, ಅವರಿಂದ ಎಷ್ಟು ಲರ್ನ್ ಮಾಡಿದೆ? ನಾನು ನಮ್ಮಮ್ಮ ಕ್ಯಾರೆಕ್ಟರ್ ಮಾಡಿರುವ ಜಯಶ್ರೀ ಮ್ಯಾಮಿಂದ ಎಮೋಷ್ನಲ್ ಸೀನೆಲ್ಲ ನೋಡಿ ನಾನು ಇನ್ಸ್ಪೈರ್ ಆಯಿತು. ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನೋಡಿ ಕೂಡ ಇನ್ಸ್ಪೈರ್ ಆಯಿತು. ಪ್ರೌಡಾಗಿ ಅನಿಸ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ನಮ್ಮ ಜಗಳ ಮಾಡಿದಾಗ ನೋಡ್ತಿರ್ಬೇಕಾದ್ರೆ ಇವ್ರು ಯಾಕೆ ಇಷ್ಟು ಹಿಂಗೆ ಮಾಡ್ತಾರೆ, ಯಾಕೆ ಇವ್ರ ಮೇಲೆ ಒಬ್ಬರಿಗೆ ಇವ್ರ ಮೇಲೆ ಇಬ್ಬರಿಗೆ ಯಾಕಷ್ಟು ಅವ್ರಿಗೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಮತ್ತು ಯಾಕೆ ಅಷ್ಟೊಂದು ಕುಡಿಬೇಕು, ಮತ್ತು ಫ್ಯಾಮಿಲಿನೂ ನೋಡ್ಕೊಬೇಕಲ್ಲ, ಮತ್ತೇನಕ್ಕೆ ಅಷ್ಟು ಕಿತ್ಲಾಡ್ತಾರೆ, ಚಿಲ್ಡ್ರನ್ನು ಇದ್ದಾರೆ, ನಮ್ಮ ಮುಂದೆ ಕಿತ್ಲಾಡಿದ್ರೆ ಒಂಥರ ನಮಗೂ ಅದು ಒಂಥರ ಏನು ಅನಿಸುತ್ತೆ ಅಂತ. ನನಗೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಚೆನ್ನಾಗಿ ನೋಡ್ಕೊಬೇಕು. ಅದು ಬಿಟ್ಟು ಕುಡಿಯೋದು ಇದೆಲ್ಲ ಮಾಡಿದರೆ ಅವ್ರ ತಪ್ಪು ಮತ್ತು ಅವರಿಬ್ಬರು ಜಗಳ ಆಡದೆ ಒಟ್ಟಿಗೆ ಇರಬೇಕು, ಖುಷಿಯಾಗಿರಬೇಕು ಅಂತ. ಅದು ಜಾಸ್ತಿ ಒಂಥರ ನಾವು ಗೌರ್ಮೆಂಟ್ ಸ್ಕೂಲ್ ಬೇಸ್ಡ್ ಕಾನ್ಸೆಪ್ಟ್ ಮಾಡಿರೋದ್ರಿಂದ ಸ್ವಲ್ಪ ಅನಿಸುತ್ತೆ. ಮತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಎಷ್ಟು ಕಷ್ಟಪಡ್ತಾರೆ, ಮತ್ತು ಪ್ರತಿ ಯಾವ ಸ್ಕೂಲಾದರೂ ಗೌರ್ಮೆಂಟ್ ಆದರೂ ಪ್ರೈವೇಟ್ ಆದರೂ ಅದು ಸ್ಕೂಲೇ, ಅದಕ್ಕೇನು ಡಿಫ್ರೆನ್ಸ್ ಇಲ್ಲ. ಮತ್ತು ಓದೋದು ಸ್ಕೂಲಲ್ಲೇ, ಮತ್ತು ಗೌರ್ಮೆಂಟ್ ಸ್ಕೂಲು ಪ್ರೈವೇಟ್ ಸ್ಕೂಲ್ ಅಂತಿಲ್ಲ ಡಿಫ್ರೆನ್ಸ್ ಯಾರೂ ಮಾಡಬಾರ್ದು. ಯಾಕಂದರೆ ಎರಡೂ ಒಂದೇ. ಗೌರ್ಮೆಂಟ್ ಸ್ಕೂಲಲ್ಲಿ ಸ್ವಲ್ಪ ಬಡವ್ರ ಮಕ್ಕಳು ಅಂದರೆ ಸ್ವಲ್ಪ ಜಾಸ್ತಿ ಬಡವ್ರು ಇರ್ತಾರೆ, ಅವ್ರಿಗೇನು ಇರಲ್ಲ, ತಿನ್ನೋಕ್ಕೆ ಏನೂ ಇರಲ್ಲ, ಅದು ಅವರು ಜಾಸ್ತಿ ಜನ ಅಲ್ಲಿ ಓದ್ತಾರೆ. ಪ್ರೈವೇಟ್ ಸ್ಕೂಲಲ್ಲೂ ಸ್ವಲ್ಪ ರಿಚ್ ಪೀಪಲ್ ಓದ್ತಾರೆ ಅಷ್ಟೇ. ಆದರೂ ಸ್ಕೂಲ್ ಅಲ್ಲೇನು ಹೇಳ್ಕೊಡ್ತಾರೋ ಇಲ್ಲೂ ಅದೇ ಹೇಳ್ಕೊಡ್ತಾರೆ. ಸೊ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ಅಂತ ಹೇಳಿ. ಎಲ್ಲರೂ ಖಂಡಿತವಾಗ್ಲೂ ಬಂದು ನೋಡಬೇಕಾಗಿರುವಂಥ ಸಿನಿಮಾ ಇದು. ತಮ್ಮ ಮಕ್ಕಳನ್ನು ಫ್ಯಾಮಿಲಿ ಜೊತೆಗೆ ಬಂದು ಖಂಡಿತವಾಗ್ಲೂ ನೋಡಬೇಕಾಗಿರೋ ಒಂದು ಸಿನಿಮಾ ಇದು. ಯಾಕಂದರೆ ಈ ಸರ್ಕಾರಿ ಶಾಲೆನ ಎಷ್ಟು ಶಾಲೆಗಳು ಮುಚ್ಚಿದೆ ಅಂತ ಈ ಫಿಲ್ಮಲ್ಲಿ ಕ್ಲಿಯರಾಗಿ ತೋರಿಸಿದ್ದಾರೆ. ಪ್ಲಸ್ ಇನ್ನೊಂದು ಏನಂದರೆ, ಈ ನಾವು ಪ್ರೈವೇಟ್ ಸ್ಕೂಲಲ್ಲಿ ಹೋಗಿ ಅಡ್ಮಿಷನ್ ಮಾಡೋಕ್ಕಿಂತ ಈ ಸರ್ಕಾರ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿ ಓದ್ಬೋದು. ಯಾಕಂದರೆ ಸರ್ಕಾರ ಶಾಲೆಯಲ್ಲಿ ಏನಿಲ್ಲ ಅಂತಲ್ಲ, ಎಲ್ಲನೂ ಇದೆ, ಎಲ್ಲ ಫೆಸಿಲಿಟಿನೂ ಇದೆ. ಇಂಗ್ಲೀಷ್ ಮೀಡಿಯಮ್ ಇದೆ, ಕನ್ನಡ ಮೀಡಿಯಮ್ ಇದೆ, ಹಿಂದಿ ಮೀಡಿಯಮ್ ಇದೆ, ಮತ್ತು ಎಲ್ಲ ನಾವು ಅಂದ್ಕೊಂಡಿರೋ ಥರ ಎಜುಕೇಷನ್ ನಮ್ಗೆ ಸಿಗುತ್ತೆ. ಕೆಲವೊಬ್ಬರು ಎಲ್ಲರೂ ಪೇರೆಂಟ್ಸ್ಗಳು ಅಂದ್ಕೊಳ್ಳೋದು ಏನಂದರೆ, ನಾವು ಸರ್ಕಾರ ಶಾಲೆಯಲ್ಲಿ ಸೇರಿಸಿದ್ರೆ ಮಕ್ಕಳು ಎಲ್ಲಿ ದಡ್ಡರಾಗ್ಬಿಡ್ತಾರೆ ಅಂತ ಒಂದು ಅನುಮಾನ ಇದೆ. ಕಾನ್ವೆಂಟಲ್ಲಿ ಹೋಗಿ ಸೇರಿಕೊಂಡ್ರೆ ಒಳ್ಳೆಯ ಒಂದು ಇಂಗ್ಲೀಷ್ ನಾಲೆಜ್ ಬೆಳೆಯುತ್ತೆ, ಅವ್ರಿಗೆ ಒಳ್ಳೆ ಫ್ಯೂಚರ್ಗಳು ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ ಪೇರೆಂಟ್ಸ್ಗಳು. ಬಟ್ ಅದು ತಪ್ಪು. ನಮ್ಮ ಸರ್ಕಾರ ಶಾಲೆಯಲ್ಲಿ ಇರೋವಂಥ ಫೆಸಿಲಿಟಿಗಳು ತುಂಬ ಅವೆ. ನಾವು ಅದನ್ನು ಅರ್ಥ ಮಾಡಿಕೊಂಡು ನಾವು ಮುಂದಕ್ಕೆ ಅದನ್ನು ಪ್ರತಿಭಟನೆ ಮಾಡಬೇಕು. ನಮ್ಮ ಮಕ್ಕಳನ್ನು ಸರ್ಕಾರ ಶಾಲೆಯಲ್ಲಿ ಸೇರಿಸಿ ನಾವು ಓದಿಸ್ಬೇಕು. ಸೊ ಈ ಫಿಲ್ಮ್ನ ಬಂದು ನೋಡಿದ್ರೆ ಎಲ್ಲ ಪೇರೆಂಟ್ಸ್ಗಳನ್ನ ಅರ್ಥ ಆಗುತ್ತೆ. ಪ್ಲಸ್ ಮಕ್ಕಳ ಜೊತೆಗೆ ಬಂದು ನೋಡಬೇಕು. ಸೊ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ, ಹೌದು ನಮ್ಮ ಸರ್ಕಾರ ಶಾಲೆಯಲ್ಲಿ ಇಂಥ ಫೆಸಿಲಿಟಿಗಳಿದೆ ಅಂಥೇಳಿ. ನಮಗೆ ಇಂಡಿಪೆಂಡೆನ್ಸ್ ಸಿಗೋಕ್ಕೆ ಮುಂಚೆ ನಾವೆಲ್ಲ ಓದಿರೋದೆಲ್ಲ ಸರ್ಕಾರ ಶಾಲೆದಿಂದ. ಇಂಡಿಪೆಂಡೆನ್ಸ್ ಆಗಿದ ಮೇಲೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೇ ನಮಗೆ ಇಂಥ ಕಾನ್ವೆಂಟ್ಗಳು ಇವೆಲ್ಲ ಒಂದೊಂದಾಗಿ ಬರ್ತಾಯಿತ್ತು. ಸೊ ಎಲ್ಲರೂ ಅಂದ್ಕೊಂಡಿದ್ದಾರೆ ಬ್ರಿಟಿಷರು ನಮ್ಮ ದೇಶನ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅಂತ. ಅಲ್ಲ, ಕಾನ್ವೆಂಟ್ ಅಂತ ಒಂದು ಹೆಸರಲ್ಲಿ ಅವ್ರು ಇನ್ನು ತನಕ ನಮ್ಮ ಇಂಡಿಯಾದಲ್ಲೇ ಅವರು ಬಿಸ್ನೆಸ್ ಮಾಡ್ತಾನೇ ಇದ್ದಾರೆ. ಸೊ ನಮ್ಮ ಸರ್ಕಾರ ಕೊಡೋಂಥ ಒಂದು ಫೆಸಿಲಿಟಿನ ನಾವು ಅರ್ಥ ಮಾಡಿಕೊಂಡು ಅದನ್ನು ನಾವು ಮುಂದುವರಿಸಬೇಕು. ಶಾಲೆಯಲ್ಲಿ, ಸರ್ಕಾರ ಶಾಲೆಯಲ್ಲಿ ಹೋಗಿ ಓದಬೇಕಂತ ನಾನು ಎಲ್ರಿಗೂ ಕೇಳ್ಕೊಳ್ತೀನಿ. ಸರ್ ಮೂವಿ ಮಾತ್ರ ಸಕ್ಕತ್ತಾಗಿದೆ. ಅದೇ ಎಕ್ಸ್ಪೆಕ್ಟ್ಲಿ ಇದು CMಗೆ ನೋಡಿ, ಇದು ಫಿಲಮ್ ನೋಡಿ ಬೇರೆ ಹಳ್ಳಿಗಳಿಗೆ ಹೆಲ್ಪ್ ಮಾಡಬೇಕು ಸರ್. ಇದು CM ನೋಡಿ ಫಸ್ಟ್ ಆಫ್ ಆಲ್ CMಗಳು ನೋಡಿಬಿಟ್ಟು ಒಂದೊಂದು ಹಳ್ಳಿಗೆ ಈ ಥರ ನೋಡಿಬಿಟ್ಟು ಹೆಲ್ಪ್ ಮಾಡಬೇಕು ಸರ್. ಈ ಥರ ಪ್ರತಿಯೊಂದು ಹಳ್ಳಿಲೂ ಈ ಥರ ಘಟನೆ ನಡೀತದೆ ಸರ್. ಮೂವಿ ಮಾತ್ರ ಫಸ್ಟಿಂದ ಲಾಸ್ಟ್ ಗಂಟ ಮೂವಿ ಮಾತ್ರ ಸಕ್ಕತ್ತಾಗೈತೆ. ಒಂದು ಹಳ್ಳಿ ಕತೆ ಇದು. ಎಲ್ಲರೂ ಈ ಕರ್ನಾಟಕ ಜನ ಯಾರ್ಯಾರು ಇದ್ದೀರೋ ಎಲ್ಲ ಬಂದು ಈ ಮೂವಿ ನೋಡಿ.